ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನೋಡಿ ಒಂದು ಒಳ್ಳೆ ಸ್ವೀಟನ್ನು ಹೇಗೆ ತಯಾರಿಸೋದು ಅಂತ ತೋರಿಸ್ತಾ ಇದ್ದೀನಿ. ಅದೇನೆಂದರೆ ಕ್ಯಾರೆಟ್ ಹಲ್ವಾ. ನೋಡಿ, ಕ್ಯಾರೆಟ್ ಹಲ್ವಾ ನಾನು ಕ್ಯಾರೆಟನ್ನು ಎಲ್ಲ ಸಿಪ್ಪೆಯನ್ನು ತೆಗೆದು ಚೆನ್ನಾಗಿ ಕ್ಲೀನ್ ಮಾಡಿ ತೊಳೆದು ಸಣ್ಣದಾಗಿ ಹೆರ್ಜಿ ಇಟ್ಕೊಂಡಿದ್ದೀನಿ. ನೋಡಿ, ಅದಕ್ಕೆ ಈಗ ಅರ್ಧ ಕೆ ಜಿ ಇದೆ ಅದು ಕ್ಯಾರೆಟು. ಅರ್ಧ ಕೆ ಜಿಗಿನ್ನ ಸ್ವಲ್ಪ ಜಾಸ್ತಿನೇ ಬೆಲ್ಲ ತೊಗೊಂಡಿದ್ದೀನಿ. ನೋಡಿ, ಈ ಥರ ಬೆಲ್ಲ ತೊಗೊಂಡಿದ್ದೀನಿ. ಆಮೇಲೆ ಈಗ ನಾನು ಒಂದು ಪಾತ್ರೆಯಲ್ಲಿ ಬೆಲ್ಲ ಮತ್ತು ಕ್ಯಾರೆಟ್ ಹೆರ್ಜಿರುವ ಕ್ಯಾರೆಟನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈಗ ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ. ಎರಡನ್ನು ಸೇರಿಸಿ ಈಗ ನಾನು ಇದನ್ನು ಸ್ವಲ್ಪನೇ ನೀರು ಹಾಕ್ಕೋಬೇಕು. ಒಂದು ಸಣ್ಣ ಬಟ್ಲಲ್ಲಿ ಒಂದು ಸಣ್ಣ ಬಟ್ಲಷ್ಟು ನೀರು ಹಾಕ್ಕೋಬೇಕು. ಜಾಸ್ತಿ ಏನು ನೀರು ಹಾಕ್ಕೊಳ್ಳೋದು ಬೇಡ. ನೋಡಿ, ಇಷ್ಟು ಹಾಕ್ಕೊಂಡ್ರೆ ಸಾಕು. ಇನ್ನೊಂದು ಸ್ವಲ್ಪ ಹಾಕ್ಕೊಂಡ್ರೂ ಪರವಾಗಿಲ್ಲ. ಸಣ್ಣ ಉರಿಯಲ್ಲಿ ನೀವು ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಆ ಕ್ಯಾರೆಟನ್ನು ಫುಲ್ ಬೇಯಬೇಕದು, ಚೆನ್ನಾಗಿ ಬೇಯಬೇಕು. ಮತ್ತು ಬೆಲ್ಲನ ಎಲ್ಲ ಕರಗಿ ಸ್ವಲ್ಪ ಅಂಟಂಟಾಗಿ ಬರಬೇಕು. ಜಾಸ್ತಿ ಪಾಕ ಏನು ಬೇಕಾಗಿಲ್ಲ ಇದಕ್ಕೆ. ಸ್ವಲ್ಪ ಅಂಟಂಟಾಗಿ ಬರೋವರೆಗೂ ನೀವು ಇದನ್ನು ಬೇಯಿಸಬೇಕು. ಒಂದೇಳೆ ಪಾಕ ಬಂದರೆ ಸಾಕು. ಈಗ ನೋಡಿ, ಎಲ್ಲನೂ ಮಿಕ್ಸ್ ಮಾಡಿಕೊಂಡು ನಾನು ಸಣ್ಣ ಉರಿಯಲ್ಲಿ ಬೇಯಿಸ್ತಾ ಇದ್ದೀನಿ. ಇದು ಚೆನ್ನಾಗಿ ಬೇಯಬೇಕು ಕ್ಯಾರೆಟು. ಈ ಬೆಲ್ಲದಿಂದ ಮಾಡಿರೋದ್ರಿಂದ ತುಂಬಾ ಟೇಸ್ಟಿ ಬರುತ್ತೆ. ಈ ಸಕ್ಕರೆಯಲ್ಲಿ ಮಾಡಿದ್ದು ಅಷ್ಟು ಟೇಸ್ಟಾಗಿ ಬರಲ್ಲ. ಬೆಲ್ಲದಲ್ಲಿ ಮಾಡಿದ್ದು ತುಂಬಾ ರುಚಿಯಾಗಿರುತ್ತೆ. ಹಾಗೆ ಹೆಲ್ತಿಗೂ ತುಂಬಾ ಒಳ್ಳೆಯದು. ಸಕ್ಕರೆ ಬೇಡ ಅನ್ನೋರು ಈ ಥರ ಕ್ಯಾರೆಟ್ ಹಲ್ವಾನ ಮಾಡಿಕೊಂಡು ತಿನ್ಬೋದು. ಶುಗರ್ ಇದ್ದವರು ಕೂಡ ಸ್ವಲ್ಪ ತಿನ್ಬೋದು, ಏನೂ ಪರವಾಗಿಲ್ಲ, ಏನೂ ತೊಂದರೆ ಇಲ್ಲ. ಹಾಗೆ ಸಕ್ಕರೆ ಬೇಡ ಅನ್ನೋರು ಈ ಥರ ಕ್ಯಾರೆಟ್ ಹಲ್ವಾನ ಮಾಡಿಕೊಂಡು ಆರಾಮಾಗಿ ತಿನ್ಬೋದು. ಅದು ನೀವು ಕೆಂಪು ಬೆಲ್ಲ ತೊಗೊಳ್ಬೇಡಿ, ಕರಿ ಬೆಲ್ಲ ತೊಗೊಳ್ಳಿ. ಅದು ತುಂಬ ಒಳ್ಳೆಯದು. ಅದಕ್ಕೆ ಕೆಮಿಕಲ್ಸ್ ಏನೂ ಇರಲ್ಲ ಆ ಬೆಲ್ಲದಲ್ಲಿ ಮಾಡಿದರೆ ತುಂಬಾ ಹೆಲ್ತಿಗೆ ತುಂಬಾ ಒಳ್ಳೆಯದು. ಯಾವ ಕೆಮಿಕಲ್ಸು ಇರಲ್ಲ ಅದರಲ್ಲಿ. ಹೀಗಾಗಿ ನೀವು ಯಾವಾಗಲೂ ಕರಿ ಬೆಲ್ಲನೇ ಯೂಸ್ ಮಾಡಿ. ಈಗ ನೋಡಿ, ನಾನು ಕರಿ ಬೆಲ್ಲನೇ ಯೂಸ್ ಮಾಡ್ಕೊಂಡಿದ್ದೀನಿ. ನೋಡಿ, ಈಗ ಚೆನ್ನಾಗಿ ನೀರು ಬಿಟ್ಕೊಂಡಿದೆ ಅದರಲ್ಲಿ. ಅದಕ್ಕೆ ನೀವು ನೀರು ಜಾಸ್ತಿ ಹಾಕ್ಕೊಳ್ಬಾರ್ದು. ಇದಕ್ಕೆ ಸ್ವಲ್ಪ ನೀರು ಬಿಡುತ್ತೆ ಕ್ಯಾರೆಟಲ್ಲಿ. ನೋಡಿ, ಈಗ ನೀರು ಬಿಟ್ಕೊಂಡಿದೆ. ಇದು ಚೆನ್ನಾಗಿ ಬೇಯಬೇಕು, ಚೆನ್ನಾಗಿ ಕುದಿಸ್ಬೇಕು. ಅದು ನೀರೆಲ್ಲ ಹೋಗೋವರೆಗೂ ನೀವು ಇದನ್ನು ಕುದಿಸ್ಬೇಕು. ಅಲ್ಲಿ ತನಕ ಕ್ಯಾರೆಟು ಚೆನ್ನಾಗಿ ಬೇಯುತ್ತೆ. ಆಮೇಲೆ ಕಲರು ಚೇಂಜ್ ಆಗುತ್ತೆ. ಆಮೇಲೆ ಬೆಲ್ಲ ಹಾಕೋದ್ರಿಂದ ಕಲರು ಕೂಡ ಇದು ಸ್ವಲ್ಪ ಚೇಂಜ್ ಆಗುತ್ತೆ. ಅದೇ ಸಕ್ಕರೆಯಲ್ಲಿ ಮಾಡೋದಾದರೆ ಕಲರು ಚೇಂಜ್ ಆಗಲ್ಲ, ಅದೇ ಥರ ಕಲರ್ ಇರುತ್ತೆ. ಇದು ಸ್ವಲ್ಪ ಕೆಂಪಗಾಗತ್ತೆ ಕಲರು, ಒಂಥರ ಡಾರ್ಕ್ ಕೆಂಪಗಾಗಿಬಿಡುತ್ತೆ. ಆ ಥರ ಕಲರ್ ಬರುತ್ತೆ. ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ಆದರೆ ಟೇಸ್ಟ್ ಮಾತ್ರ ತುಂಬಾ ರುಚಿಯಾಗಿರುತ್ತೆ. ಹೆಲ್ತಿಗೂ ತುಂಬಾ ಒಳ್ಳೆಯದು. ಬೆಲ್ಲ ಹಾಕೋದ್ರಿಂದ ಹೆಲ್ತಿಗೆ ತುಂಬಾ ಒಳ್ಳೆಯದು. ಈಗ ನೋಡಿ, ಎಲ್ಲ ಬೆಲ್ಲ ಕರಗಿತು, ನೀರಿದೆ, ಇನ್ನೂ ನೀರೆಲ್ಲ ಹೋಗಬೇಕು. ಅಲ್ಲಿವರೆಗೂ ನಾವು ಇದನ್ನು ಸಣ್ಣ ಉರಿಯಲ್ಲೇ ಬೇಯಿಸಬೇಕು. ನೋಡಿ, ಇನ್ನೂ ಸ್ವಲ್ಪ ನೀರಿದೆ. ಈಗ ನಾನು ಇದಕ್ಕೆ ಏಲಕ್ಕಿ ಪೌಡ್ರನ್ನು ಹಾಕ್ಕೋತೀನಿ. ಒಂದು ಅರ್ಧ ಕೆ ಜಿ ಕ್ಯಾರೆಟ್ ತೊಗೊಂಡಿದ್ದೀನಿ. ಬೆಲ್ಲ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ. ಜಾಸ್ತಿ ಇದ್ರೇ ಒಳ್ಳೆಯದು ಬೆಲ್ಲ. ಆಮೇಲೆ ಏಲಕ್ಕಿ ಒಂದು 5ರಿಂದ 6 ಏಲಕ್ಕಿ ತೊಗೋಬೋದು. ಪುಡಿ ಮಾಡ್ಕೊಂಡಿದ್ದೀನಿ. ಈಗ ನೋಡಿ, ನೀರೆಲ್ಲ ಹೋಗ್ತಾ ಇದೆ. ಈಗ ನೋಡಿ, ಏಲಕ್ಕಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಹಾಕೋಣ ಏಲಕ್ಕಿ ಪುಡಿನ.
ನೀವು ಬೇಕಾದರೆ ಗೋಡಂಬಿ, ದ್ರಾಕ್ಷಿ, ಆಮೇಲೆ ಬಾದಾಮಿ ಎಲ್ಲ ಪೀಸ್ ಮಾಡಿಕೊಂಡು ತುಪ್ಪದಲ್ಲಿ ಹುರ್ಕೊಂಡು ಅದು ಕೂಡ ಹಾಕ್ಕೋಬೋದು. ಅದು ಕೂಡ ಹಾಕ್ಕೊಂಡ್ರೆ ಇನ್ನಷ್ಟು ಟೇಸ್ಟು ಜಾಸ್ತಿ ಆಗುತ್ತೆ. ನಾನು ಇದರಲ್ಲಿ ಹಾಕ್ತಾ ಇಲ್ಲ. ನಾನು ಬರೀ ಬೆಲ್ಲ, ಏಲಕ್ಕಿ ಪುಡಿ, ಕ್ಯಾರೆಟ್ ಅಷ್ಟೇ ಹಾಕ್ತಾಯಿದ್ದೀನಿ. ತುಂಬ ಅಂದರೆ ತುಂಬ ಟೇಸ್ಟಿ ಆಗುತ್ತೆ ಬೆಲ್ಲದಲ್ಲಿ ಮಾಡಿರೋದು ಹಲ್ವಾ. ಇನ್ನೊಂದು ಥರನೂ ಮಾಡ್ಬೋದು. ಇನ್ನೊಂದು ಥರ ನಾವು ಕಟ್ ಮಾಡೋ ಥರ ಇನ್ನೊಂದು ಥರ ಗಟ್ಟಿಯಾಗಿ ಆ ಥರ ಕೂಡ ಮಾಡ್ಬೋದು. ಅದಕ್ಕೆ ಪಾಕ ಸ್ವಲ್ಪ ಏರಾಗಬೇಕು, 2 ಎಳೆ ಪಾಕ ಬರಬೇಕು. ಅಲ್ಲಿ ತನಕ ಬೇಯಿಸ್ಕೊಂಡ್ರೆ ನಾವು ಹಲ್ವಾ ಥರ ಹಾಕ್ಕೊಂಡು ಅದು ಕಟ್ ಮಾಡ್ಕೋಬೋದು. ಆ ಥರನೂ ಮಾಡ್ಕೋಬೋದು. ಇದರಲ್ಲಿ ಪಾಕ ನಾನು ಜಾಸ್ತಿ ಮಾಡ್ತಾ ಇಲ್ಲ. ಹೀಗಾಗಿ ಮೆತ್ತಗೆ ವಯಸ್ಸಾದವರು ಕೂಡ ತಿನ್ಬೋದು. ದೊಡ್ಡವರಿಂದ ಚಿಕ್ಕವರವರೆಗೂ ಎಲ್ಲರೂ ಆರಾಮಾಗಿ ತಿನ್ನುವಂಥ ಹಲ್ವಾ ಇದು. ಇದರಲ್ಲಿ ಈಗ ತುಪ್ಪ ಸೇರಿಸ್ಕೋಬೇಕು. ತುಪ್ಪ ಸೇರಿಸ್ಕೊಳ್ಳೋದ್ರಿಂದ ಇನ್ನಷ್ಟು ರುಚಿ ಜಾಸ್ತಿಯಾಗಿ ಬರುತ್ತೆ ಮತ್ತು ತುಂಬ ಸಾಫ್ಟಾಗಿ ಬರುತ್ತೆ. ನೋಡಿ, ಒಂದು 2ರಿಂದ 3 ಚಮಚ ತುಪ್ಪ ಹಾಕ್ಕೋಬೋದು. ಬೇಕಾದರೆ ನೀವು 4 ಚಮಚ ಕೂಡ ಹಾಕ್ಕೋಬೋದು. ತುಪ್ಪ ಹಾಕಿದಷ್ಟು ರುಚಿ ಜಾಸ್ತಿ ಬರುತ್ತೆ. ನಾನಿಲ್ಲಿ ಒಂದು 2-2.5 ಚಮಚದಷ್ಟು ಹಾಕ್ಕೊಂಡಿದ್ದೀನಿ ತುಪ್ಪನ. ತುಪ್ಪ ಜಾಸ್ತಿ ಬೇಡ ಅನ್ನೋರು ಸ್ವಲ್ಪನೇ ಹಾಕ್ಕೋಬೋದು. ಬೇಕಂದರೆ ನೀವು ಜಾಸ್ತಿ ಹಾಕ್ಕೋಬೋದು, ಪರವಾಗಿಲ್ಲ. ನಿಮಗೆ ಬೇಕಾದಷ್ಟು ಹಾಕ್ಕೋಬೋದು ನೀವು ತುಪ್ಪನ. ತುಪ್ಪ ಜಾಸ್ತಿ ಯೂಸ್ ಮಾಡೋರು ಹಾಕ್ಕೋಬೋದು, ಜಾಸ್ತಿ ಯೂಸ್ ಮಾಡಲ್ಲ ಅನ್ನೋರು ಸ್ವಲ್ಪನೇ ಹಾಕ್ಕೋಬೋದು. ನೋಡಿ, ಈಗ ಆಗ್ತಾ ಬಂತು. ಈಗ ನೋಡಿ, ಕಲರ್ ಫುಲ್ಲು ಚೇಂಜ್ ಆಗಿದೆ. ಕ್ಯಾರೆಟ್ ಕಲರ್ ಎಲ್ಲ ಹೋಗಿದೆ. ಈಗ ಸ್ವಲ್ಪ ಕಪ್ಪು ವರ್ಣ ಬಂದಿದೆ, ಗೋಲ್ಡನ್ ಕಲರ್ ಆ ಥರ ಬಂದಿದೆ ಕಲರ್. ಈಗ ನೋಡಿ, ಈ ಥರ ಕಲರ್ ಬಂದಿದೆ ನೋಡಿ. ಈಗ ನೀರು ಕೂಡ ಹೋಗ್ತಾ ಇದೆ, ಪೂರ್ತಿಯಾಗಿ ಹೋಗ್ತಾ ಇದೆ. ಸ್ವಲ್ಪನೇ ನೀರಿದೆ, ಆದರೆ ಎಲ್ಲ ನೀರು ಹೋಗೋ ತನಕ ಬಿಡಬಾರ್ದು ನಾವು. ಪಾಕ ಇದಕ್ಕೆ ಜಾಸ್ತಿ ಬರಲೇಬಾರ್ದು, ಅಂದರೆ ಇಲ್ಲ ಅಂದರೆ ಗಟ್ಟಿ ಆಗಿಬಿಡುತ್ತೆ. ಗಟ್ಟಿ ಆದರೆ ಮತ್ತೆ ವಯಸ್ಸಾದವರಿಗೆಲ್ಲ ತಿನ್ನೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಈ ಥರ ಮಾಡೋದ್ರಿಂದ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರು ಎಲ್ಲರೂ ತಿನ್ನುವಂಥ ಹಲ್ವಾ ಇದು. ತುಂಬಾ ಟೇಸ್ಟ್ ಆಗಿರುತ್ತೆ. ಒಂದು ಸಲ ನೀವು ಮಾಡಿ ನೋಡಿ, ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಹೇಗನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ನೋಡಿ, ಈಗ ಆಗಿದೆ ನೋಡಿ. ರುಚಿಯಾದ ಬೆಲ್ಲದಿಂದ ಮಾಡಿದ ಕ್ಯಾರೆಟ್ ಹಲ್ವಾ ನಿಮಗೆ ಹೇಗನ್ನಿಸ್ತು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕನ್ನು ಕೊಡಿ. ಹೊಸಬರು ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ, ಹಾಗೆ ಸಪೋರ್ಟ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ರೆಸಿಪಿಯೊಂದಿಗೆ.